ಮುಗಿಯದ ಬಂಧನ ಭಾಗ 32. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವತ್ತು ಬೆಳಗ್ಗೆ ನಮ್ಗೆ ನಿಜವಾಗ್ಲೂ ಹುಷಾರಿರಲಿಲ್ಲ. ಈಗ ನಾವಿಬ್ಬರು ಸಂಪೂರ್ಣವಾಗಿ ಚೆನ್ನಾಗಿದ್ದೀವಿ, ನೀನೇನು ಚಿಂತಿಸಬೇಡ ಸರಿನಾ ಅಂತ ಆರವ್ ಅನ್ವಿತಾಗೆ ಅತ್ಯಂತ ಪ್ರಾಮಾಣಿಕವಾಗಿ ಭರವಸೆಯನ್ನು ನೀಡ್ತಾನೆ. ಆದಿತ್ಯ ಅನ್ವಿತಾಳ ಕಡೆಗೆ ತಿರುಗಿ ತುಂಟಾಟದ ಮುಖ ಮಾಡುತ್ತಾ, ನೋಡು ನಾವಿಬ್ಬರು ಎಷ್ಟು ಆರಾಮಾಗಿದ್ದೀವಲ್ವಾ, ನಾವು ಕೇವಲ ಒಂದು ದಿನ ಶಾಲೆಗೆ ರಜೆ ತೆಗೆದುಕೊಂಡಿದ್ವಿ ಅಷ್ಟೇ. ನಿಮಗೆ ಒಂದು ದಿನವೂ ನಮ್ಮಿಂದ ಬೇರೆಯಾಗಿರಲು ಸಾಧ್ಯವಿಲ್ವೇ ಚಿಕ್ಕ ಹುಡುಗಿ ಅಂತ ತಮಾಷೆ ಮಾಡ್ತಾನೆ. ಅವರ ಪ್ರೀತಿಯ ಮಾತುಗಳನ್ನು ಕೇಳಿ ಅನ್ವಿತಾ ಸಮಾಧಾನದ ನಿಟ್ಟುಸಿರು ಬಿಡ್ತಾಳೆ. ಅವಳ ಕಣ್ಣೀರು ಮಾಯವಾಗಿ ಕೆಂಪಾಗಿದ್ದ ಮುಖದಲ್ಲಿ ಮುದ್ದಾದ ನಗು ಅನ್ನೋದು ಅರಳುತ್ತೆ. ಊಟದ ಕೋಣೆಯ ಪ್ರವೇಶ ದ್ವಾರದಲ್ಲಿ ನಿಂತು ನೋಡ್ತಾ ಇರೋ ಸುಹಾಸ್ ಕೊನೆಗೆ ಅನ್ವಿತಾ ನಗ್ತಿರೋದನ್ನು ಕಂಡಾಗ ಒಂದು ಕ್ಷಣ ಭಾವರಹಿತವಾಗಿ ಗೊಂದಲಕ್ಕೊಳಗಾಗ್ತಾನೆ. ಅವಳನ್ನು ಮನವೊಲಿಸಲು ನಾನು ಮನೆಯಲ್ಲಿ ಎಷ್ಟು ಗಂಟೆಗಳ ಕಾಲ ಶ್ರಮಿಸಿದೆ, ಏನೇನೆಲ್ಲ ಮಾಡಿದ್ಲು ಅವಳು. ಆದರೆ ಇಬ್ಬರು ಮಕ್ಕಳು ಮುದ್ದಾದ ಮಾತುಗಳ ಮುಂದೆ ನನ್ನ ಶ್ರಮವೇನೂ ಅಲ್ಲ ಅನ್ನೋ ಥರ ಆಗೋಯ್ತಲ್ಲ. ಅವಳು ಅಳುವುದನ್ನೇ ನಿಲ್ಲಿಸ್ಬಿಟ್ಲಲ್ವಾ. ಅವರ ಜೊತೆ ನಗಲು ಸಹ ಪ್ರಾರಂಭಿಸಿದ್ಲು. ಸುಹಾಸ್ ತನ್ನೊಳಗೇನೆ ಮಾತಾಡ್ಕೊಳ್ತಿದ್ದಾನೆ. ಸ್ವಲ್ಪ ಹೊತ್ತು ಅಲ್ಲಿ ನಿಂತು ಆರವ್ ಮತ್ತು ಆದಿತ್ಯ ತಮ್ಮ ಮಾತುಗಳಿಂದ ಅನ್ವಿತಾಳನ್ನು ಜೋರಾಗಿ ನಗಿಸುವುದನ್ನು ನೋಡಿದ ಸುಹಾಸ್ ಅವಳನ್ನು ಮನೆಗೆ ಕರೆದುಕೊಂಡು ಹೋಗುವ ಉದ್ದೇಶದಿಂದ ಕೋಣೆಯೊಳಗೆ ಹೆಜ್ಜೆ ಹಾಕ್ತಾನೆ. ಅನ್ವಿತಾ ಖಚಿತಪಡಿಸ್ಕೊಳ್ಬೇಕು, ತನ್ನ ಕಣ್ಣಾರೆ ನೋಡಬೇಕು ಅಂತ ಬಯಸಿದ್ರಿಂದಲ್ಲ ಅವರು ಇಲ್ಲಿಗೆ ಬಂದಿದ್ದರು. ಈಗ ಎಲ್ಲವೂ ಸ್ಪಷ್ಟವಾಗಿದೆ. ಆದ್ದರಿಂದ ಮನೆಗೆ ಹಿಂತಿರುಗುವ ಸಮಯ ಆಗಿತ್ತು. ಅವನು ಅನ್ವಿತಾಳ ಹತ್ತಿರ ಹೋಗಿ ನಿಂತ ತಕ್ಷಣವೇ ಅವಳ ಹೊಟ್ಟೆಯಿಂದ ಹಸಿವೆಯ ಗರ್ಜನೆಯ ಶಬ್ದ ಗುಡುಗು ಕೇಳಿಸುತ್ತೆ. ನೀನು ಇನ್ನೂ ರಾತ್ರಿ ಊಟ ಮಾಡಿಲ್ವೇ ಅನ್ವಿತಾ ಎಂದು ಅಶ್ವಿನಿ ಕೇಳ್ತಾಳೆ. ಆಶ್ಚರ್ಯ ಮತ್ತು ಕಾಳಜಿಯಿಂದ ಕೇಳ್ತಿದ್ದಾಳೆ. ಅನ್ವಿತಾ ತನ್ನ ತುಟಿಗಳನ್ನು ಬಿಗಿದುಕೊಂಡು ಹೌದು ಎಂಬಂತೆ ಮೆಲ್ಲನೆ ತಲೆ ಆಡಿಸ್ತಾಳೆ. ಅದನ್ನು ನೋಡಿದ ಅಶ್ವಿನಿ ತಕ್ಷಣವೇ ಸುಹಾಸ್ ಕಡೆಗೆ ಗದ್ದರಿಸುವ ಜವಾಬ್ದಾರಿ ಇಲ್ಲ ಅನ್ನೋ ಥರ ನೋಟನ ಬೀರ್ತಾಳೆ. ಸುಹಾಸ್ ಯಾವುದೇ ಭಾವನೆಗಳಿಲ್ಲದ ನೋಟದಿಂದ ಅಶ್ವಿನಿಯನ್ನು ದಿಟ್ಟಿಸಿ ನೋಡ್ತಾನೆ. ಅವಳು ಶಾಲೆಯಿಂದ ಬಂದಾಗಿನಿಂದ ರಾತ್ರಿಡೀ ಅಳ್ತಾ ಇದ್ಲು. ಮನೆಗೆ ಹಿಂತಿರುಗಿದ ನಂತರ ಏನನ್ನೂ ತಿನ್ನದೆ ಕುಡಿಯದೆ ತನ್ನ ಕೊಠಡಿಯೊಳಗೆ ಹೋಗಿ ಬಾಗಿಲನ್ನು ಲಾಕ್ ಮಾಡ್ಕೊಂಡಿದ್ಲು. ನಾನು ನಿಮ್ಮ ಮನೆಗೆ ಕರೆತರ್ತೀನಿ ಅಂತ ಭರವಸೆ ನೀಡಿದ ಮೇಲಷ್ಟೇ ಅವಳು ಅಳುವುದನ್ನು ನಿಲ್ಲಿಸಿ ಬಾಗಿಲ ತೆರೆದದ್ದು. ಹಾಗಾಗಿ ನಾವಿಬ್ಬರೂ ಇನ್ನೂ ಊಟ ಮಾಡಿಲ್ಲ ಅಂತ ಸುಹಾಸ್ ತನ್ನ ಸಚಿತ್ರ ಪರಿಸ್ಥಿತಿಯನ್ನು ವಿವರಿಸ್ತಾನೆ. ಅಶ್ವಿನಿ ಸುಹಾಸ್ನ ತೆಳುವಾದ ಅಂಗಿಯತ್ತ ಒಮ್ಮೆ ದೃಷ್ಟಿ ಹಾಯಿಸಿ ತಕ್ಷಣವೇ ತನ್ನ ನೋಟವನ್ನು ತಿರುಗಿಸ್ಕೊಂಡ್ಳು. ಪಕ್ಕದಲ್ಲಿದ್ದ ಆರವ್ ಅನ್ವಿತಾಳ ಕಳವಳದಿಂದ ನೋಡಿ, ನಾವು ಈಗಷ್ಟೇ ಊಟ ಮಾಡಲು ಪ್ರಾರಂಭಿಸಿದ್ವಿ, ನೀವು ನಮ್ಮೊಂದಿಗೆ ಸೇರಿಕೊಳ್ತೀರಾ ಅಂತ ಅನ್ವಿತಾ ಅಂತ ಪ್ರೀತಿಯಿಂದ ಕೇಳ್ತಾನೆ. ಆ ಮಾತು ಕೇಳಿ ಅನ್ವಿತಾಳ ಕಣ್ಣುಗಳು ಬೆಳಗಿದ್ವು. ಅವಳು ತಕ್ಷಣವೇ ಅತ್ಯಂತ ಉತ್ಸಾಹದಿಂದ ಹೌದು ಅನ್ನೋ ಥರ ತಲೆಯನ್ನು ಆಡಿಸ್ತಾಳೆ. ಆದರೆ ಮರುಕ್ಷಣವೇ ಅವಳಿಗೆ ತನ್ನ ತಂದೆಯಿಂದ ಅನುಮತಿ ಕೇಳಬೇಕೆಂಬುದು ನೆನಪಾಗಿ ಸುಹಾಸ್ನತ್ತ ತಿರುಗಿ ನೋಡ್ತಾಳೆ. ಸುಹಾಸ್ ಕೆಲವು ಸೆಕೆಂಡ್ಗಳ ಕಾಲ ಹಿಂಜರಿದು ಅಶ್ವಿನಿಯನ್ನು ನೋಡ್ತಾನೆ. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಅವಳಿಗೆ ತಿನ್ನಲು ಏನಾದರೂ ಸ್ವಲ್ಪ ಸಿದ್ಧಪಡಿಸಿಕೊಡುವಿರಾ ಅಂತ ವಿನಂತಿಸ್ತಾನೆ. ನೀನು ಈ ಇಬ್ಬರು ಹುಡುಗರ ನಡುವೆ ಕುಳಿತುಕೊಳ್ಳಲು ಬಯಸ್ತೀಯ ಮಗಳೇ ಅಂತ ಅಶ್ವಿನಿ ಸಲಹೆಯನ್ನು ನೀಡ್ತಾಳೆ. ಅನ್ವಿತಾ ತಕ್ಷಣವೇ ಪ್ರಕಾಶಮಾನವಾಗಿ ಮುಗುಳ್ನಗ್ತಾಳೆ. ಆರವ್ ಮತ್ತು ಆದಿತ್ಯ ತಕ್ಷಣ ತಮ್ಮ ಕುರ್ಚಿಗಳನ್ನು ಪಕ್ಕಕ್ಕೆ ಸರಿಸಿ ಅನ್ವಿತಾ ತನ್ನ ನಡುವೆ ಕುಳಿತುಕೊಳ್ಳೋಕೆ ಜಾಗವನ್ನು ಮಾಡಿಕೊಟ್ರು. ಅವಳಿ ಮಕ್ಕಳ ನಡುವೆ ಅತ್ಯಂತ ಸಂತೋಷದಿಂದ ಕುಳಿತಿರೋ ಅನ್ವಿತಾಳನ್ನು ನೋಡಿ ಸುಹಾಸ್ ಉಬ್ಗಂಟಾಗ್ತ. ಅವನ ದೃಷ್ಟಿಯಲ್ಲಿ ಆ ಮೂವರು ಮಕ್ಕಳು ಅಶ್ವಿನಿ ಒಂದೇ ಕುಟುಂಬದಂತೆ ಕಾಣಿಸ್ತಾ ಇದ್ರು. ಆದರೆ ತಾನು ಮಾತ್ರ ಅಲ್ಲಿ ಒಬ್ಬ ಸಂಪೂರ್ಣ ಅಪರಿಚಿತನಂತೆ ನಿಂತಿರುವುದು ಅವನಿಗೆ ಅರಿವಾಗುತ್ತೆ. ಅನ್ವಿತಾಳನ್ನು ಕೂರಿಸಿ ಊಟ ಬಡಿಸಿದ ನಂತರ ಅಶ್ವಿನಿ ಹತ್ತಿರ ಕುಳಿತಿದ್ದ ಮೂವರು ಮಕ್ಕಳ ಮುದ್ದಾದ ನಗುವನ್ನು ನೋಡಿ ಸಂತಸಪಟ್ಲು. ಆದರೆ ಅವಳ ಪಕ್ಕದಲ್ಲೇ ನಿಂತಿದ್ದ ಸುಹಾಸ್ನ ಗಂಭೀರವಾದ ಮುಖಭಾವವನ್ನು ಕಂಡಾಗ ಅವಳ ಬೆನ್ನ ಮೂಳೆಯಲ್ಲಿ ಏನೋ ಒಂದು ರೀತಿಯ ಭೀತಿ. ಅವಳು ತಕ್ಷಣವೇ ತನ್ನ ನಗುವನ್ನು ನಿಲ್ಲಿಸಿ ಸುಹಾಸ್ನ ಕಡೆಗೆ ದೀರ್ಘವಾಗಿ ನೋಡ್ತಾ ಇದ್ದಾಳೆ. ಸುಹಾಸ್ ತಕ್ಷಣವೇ ತನ್ನ ಭಾವನೆಗಳನ್ನು ನಿಗ್ರಹಿಸಿಕೊಂಡು ಶಾಂತವಾಗಿ ಹೇಳ್ತಾನೆ. ನೀವು ಅಶ್ವಿನಿ ತನ್ನ ಒಳಗಿನ ಭಾವನೆಗಳನ್ನು ಅಸ್ತುಪದಲ್ಲಿಟ್ಕೊಂಡು ಸುಮ್ಮನೆ ಕೇಳಿದ್ಲು. ಅದನ್ನು ಕೇಳಿದ ಸುಹಾಸ್ ಗೊಂದಲ ಮುಖಭಾವದಿಂದ ನೋಡ್ತಾನೆ. ಅವಳನ್ನು ನೋಡಿದಾಗ ಅಶ್ವಿನಿ ಮೇಲಿದ್ದ ಆಹಾರ ಕಡೆಗೆ ದೃಷ್ಟಿ ಹಾಯಿಸಿ ನೀವು ಊಟ ಮಾಡಿದ್ರಾ ಅಂತ ಕೇಳಿದ್ಲು. ಅನ್ವಿತಾ ಊಟ ಮಾಡಲು ನಿರಾಕರಿಸಿದ್ರೆ ಅವನು ಅವಳನ್ನು ಸಮಾಧಾನ ಪಡಿಸಲು ಇಡೀ ರಾತ್ರಿ ಹಸುವಿನಿಂದನೇ ಕಳೀತಾ ಇದ್ದ ಎಂಬುದು ಅವಳಿಗೂ ಕೂಡ ಅರ್ಥವಾಗಿತ್ತು.
ಸುಹಾಸ್ ಒಂದು ಕ್ಷಣ ದಿಗ್ಭ್ರಮೆಗೊಂಡು ಅವಳನ್ನೇ ನೋಡಿದಾಗ ನಂತರ ತನ್ನ ಕಣ್ಣುಗಳಲ್ಲಿ ಉದಾಸೀನತೆಯಿಂದ ಕಿರಿದಾಗಿಸಿ ಒಂದು ರೀತಿಯ ನಿರ್ಲಿಪ್ತತೆಯಿಂದ ಅವನು ಉತ್ತರಿಸ್ತಾನೆ, ನಾನು ಚೆನ್ನಾಗಿದ್ದೀನಿ, ಮನೆಯಲ್ಲಿ ಊಟವಿದೆ, ಹಿಂತಿರುಗಿದ ನಂತರ ನಾನು ಬಿಸಿ ಮಾಡಿ ಸೇವಿಸ್ತೇನೆ. ಅನ್ವಿತಾ ಅವರೊಂದಿಗೆ ಸಮಯ ಕಳೆಯಬೇಕು ಅಂತ ಇಷ್ಟಪಡ್ತಾಳೆ. ನಿಮಗೆ ತೊಂದರೆ ನೀಡಿದ್ದಕ್ಕಾಗಿ ಕ್ಷಮಿಸಿ ಅಂತ ಹೇಳಿ ಹಾಲಿಂದ ನಿರ್ಗಮಿಸೋಕ್ಕಾಯ್ತಿರ್ತಾನೆ. ನಿಮಗೆ ತೊಂದರೆ ಕೊಡುವುದಿಲ್ಲ ಅಂತ ಹೇಳಿ ಅವನು ಮೂವರು ಸಂತೋಷದ ಮಕ್ಕಳನ್ನು ಕೊನೆಯ ಬಾರಿಗೆ ಒಮ್ಮೆ ನೋಡಿ ಹೊರಡೋಕ್ಕೆ ಅನುವಾಗ್ತಾನೆ. ಅವನು ಹೇಳಿದ್ದನ್ನು ಕೇಳಿ ಅವಳು ಖಾಲಿ ಹೊಟ್ಟೆಯಲ್ಲಿ ಹೋಗ್ತಿದ್ದಾನೆಂದು ಹೊರತುಕೊಂಡು ಅಶ್ವಿನಿ ತನ್ನ ತುಟಿಗಳನ್ನು ಬಿಗಿದುಕೊಳ್ಳೋದನ್ನು ತಡೆಯಲಾಗಲಿಲ್ಲ. ನಮ್ಮೆಲ್ಲರಿಗೂ ಸಾಕಷ್ಟು ಆಹಾರವಿದೆ, ಇದಲ್ಲದೆ ನನ್ನ ತಂದೆ ಪಕ್ಕದಲ್ಲಿ ಇಲ್ಲದಿದ್ದರೆ ಅನ್ವಿತಾ ಖಂಡಿತವಾಗಿಯೂ ಸಂಕೋಚ ಮತ್ತು ಅನಾನುಕೂಲತೆಯನ್ನು ಅನುಭವಿಸ್ತಾಳೆ ಅಂತ ಅಶ್ವಿನಿ ಮೆಲ್ಲನೆ ಹೇಳ್ತಾಳೆ. ಸುಹಾಸ್ ಹೊರಡುವುದನ್ನು ಅನ್ವಿತಾ ಕೂಡ ತಕ್ಷಣವೇ ಆತಂಕ ತುಂಬಿದ ಕಣ್ಣುಗಳಿಂದ ಅವನತ್ತ ನೋಡಿದ್ಲು. ಸುಹಾಸ್ನ ಪ್ರತಿಕ್ರಿಯೆಗೆ ಕಾಯದೆ ಅಶ್ವಿನಿ ತಕ್ಷಣವೇ ಅವನಿಗೂ ಒಂದು ತಟ್ಟೆಯನ್ನು ಇಟ್ಟು ಊಟವನ್ನು ಬಡಿಸೋಕೆ ಮೇಜಿನ ಮೇಲೆ ಇಡ್ತಾಳೆ. ಸೊ ನಿಮಗೇನಾದರೂ ಅಭ್ಯಂತರ ಇಲ್ಲ ಅಂದರೆ ದಯವಿಟ್ಟು ನಮ್ಮೊಂದಿಗೆ ಊಟ ಮಾಡಿ. ಆ ದೃಶ್ಯವನ್ನು ನೋಡಿದ ಆರವ್ ಸ್ವಲ್ಪ ಮುಖವನ್ನು ಗಂಟಾಕ್ಕೊಳ್ತಾನೆ. ಆದರೆ ತನ್ನ ತಾಯಿಯ ಗೌರವಕ್ಕಾಗಿ ಅನ್ವಿತಾಳಿಗಾಗಿ ಏನನ್ನೂ ಮಾತಾಡದೆ ಮೌನವಾಗಿದ್ದನ್ನು ಮತ್ತೊಂದೆಡೆ ಊಟದ ಮೇಜಿನ ಬಳಿ ಆದಿತ್ಯ ಏನು ಅರಿಯದವನಂತೆ ತನ್ನ ಊಟವನ್ನು ಮುಂದುವರಿಸ್ತಾ ಇದ್ದಾನೆ. ಆದರೆ ಅವನ ಕಣ್ಣುಗಳಲ್ಲೂ ಮಾತ್ರ ದೂರದಿಂದ ಬಾಗಿಲಿನಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ಮಾತ್ರ ರಹಸ್ಯವಾಗಿ ಗಮನಿಸ್ತಾನೆ ಇದ್ವು. ಪುಟಾಣಿ ಆದಿತ್ಯನ ಮನಸ್ಸಿನಲ್ಲಿ ಒಂದು ರೀತಿಯ ವಿಚಿತ್ರ ಉತ್ಸಾಹ, ಕುತೂಹಲ ಗರಿಗೆದರಿತ್ತು. ಊಟದ ಕೋಣೆಯ ಪ್ರವೇಶ ದ್ವಾರದಲ್ಲಿ ನಿಂತಿದ್ದ ಸುಹಾಸ್ ಅನ್ವಿತಾ ತನ್ನ ಅಣ್ಣಂದಿರ ಮಾತು ಕೇಳಿ ಕೊನೆಗೆ ನಗುತ್ತಿರುವುದನ್ನು ಕಂಡು ಗೊಂದಲಕ್ಕೆ ಒಳಗಾಗ್ತಾನೆ. ಅವಳನ್ನು ಮನವೊಲಿಸಲು ನಾನು ಮನೆಯಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಆದರೆ ಮೂವರು ಮುದ್ದಾದ ಮಾತುಗಳು ನನ್ನ ಶ್ರಮ ಎಲ್ಲ ವೇಸ್ಟು. ಅವಳು ಅಳೋದನ್ನು ನಿಲ್ಲಿಸ್ಬಿಟ್ಲಲ್ವಾ ಅಂತ ಸುಹಾಸ್ ಆಶ್ಚರ್ಯಪಡ್ತಾನೆ. ಅವನು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಆ ಇಬ್ಬರು ಹುಡುಗರು ಅನ್ವಿತಾಳನ್ನು ಜೋರಾಗಿ ನಗಿಸ್ತಾ ಇರೋದನ್ನು ಮೌನವಾಗಿ ನಿಂತು ನೋಡ್ತಿದ್ದಾನೆ. ಈಗ ಅವಳು ಮುನಿಸು ಕಡಿಮೆ ಆಗಿದೆ, ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಉದ್ದೇಶದಿಂದ ಅವನು ಕೋಣೆಯೊಳಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾನೆ. ಹೊರಡುವ ಯೋಚನೆ ಅವನ ಮನಸ್ಸಿಗೆ ಬಂದಿದ್ದರೂ ಕೂಡ ತನಗೆ ಅರಿವಾಗುವ ಮೊದಲೇ ಸುಹಾಸ್ ಮೇಜಿನ ಬಳಿಯಿಂದ ಸೀಟ್ನಲ್ಲಿ ಬಂದು ಕುಳಿತುಕೊಳ್ತಾನೆ. ಹಾಲ್ನಲ್ಲಿದ್ದ ಉದ್ವಿಗ್ನ ವಾತಾವರಣವೇ ತನ್ನ ಈ ದಿಢೀರ್ ಬದಲಾವಣೆಗೆ ಕಾರಣ ಅಂತ ಅವನು ಒಳಗೊಳಗೆ ಆಶ್ಚರ್ಯಪಡ್ತಾನೆ. ಸುಹಾಸ್ ಬಂದು ಕುಳಿತ ತಕ್ಷಣ ಅಲ್ಲಿಯವರೆಗೆ ಉತ್ಸಾಹದಿಂದಿದ್ದ ಆರವ್ ಮತ್ತು ಆದಿತ್ಯ ಮೌನವಾಗಿ ತಲೆಬಾಗಿ ತಿನ್ನೋಕೆ ಪ್ರಾರಂಭಿಸ್ತಾರೆ. ಅಣ್ಣಂದಿರು ತನ್ನೊಂದಿಗೆ ಮಾತನಾಡದ ಕಾರಣ ಅನ್ವಿತಾಗೂ ಮುಂದೆ ತಿನ್ನೋಕೆ ಮನಸ್ಸೇ ಆಗಲಿಲ್ಲ. ಅವಳು ತನ್ನ ಸಣ್ಣ ಚಮಚವನ್ನು ಹಿಡಿದು ತಟ್ಟೆಯಲ್ಲಿದ್ದ ಆಹಾರವನ್ನು ಸುಮ್ಮನೆ ಚುಚ್ಚುತ್ತಾನೆ ಕುಳಿತುಕೊಂಡ್ಬಿಡ್ತಾಳೆ. ಅವಳ ನಡವಳಿಕೆಯಲ್ಲಿನ ಈ ಒಂದು ಬದಲಾವಣೆಯನ್ನು ಗಮನಿಸಿರುವಂತಹ ಅಶ್ವಿನಿ ಅತ್ಯಂತ ಮೃದುವಾಗಿ, ಕಂದ ನಿನಗೆ ಎಡುಗೆಲಿ ಇಷ್ಟವಾಗಿರೋ ಯಾವುದಾದ್ರೂ ಪದಾರ್ಥ ಇದೆಯಾ ಅಂತ ಕೇಳ್ತಾಳೆ. ಅದನ್ನು ಕೇಳಿದ ಅನ್ವಿತಾ ಬೇಗನೆ ಬೇಡ ಅನ್ನೋ ಥರ ತಲೆ ಆಡಿಸ್ತಾಳೆ. ಅಶ್ವಿನಿ ಮಾಡಿರುವಂತಹ ಪ್ರತಿಯೊಂದು ಅಡುಗೆನೂ ಕೂಡ ತುಂಬ ಇಷ್ಟ ಆಗ್ತಿತ್ತು ಅವಳಿಗೆ. ಆದರೆ ಆ ಸುಹಾಸ್ನ ಉಪಸ್ಥಿತಿ ಇದ್ದಾಗ ಅವಳಿಗೆ ಸರಿಯಾಗಿ ತಿನ್ನೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅನ್ವಿತಾಗೆ ಸರಿಯಾಗಿ ಮಾತಾಡೋಕ್ಕೂ ಬರುವುದಿಲ್ಲ ಎಂಬುದು ಆದಿತ್ಯನಿಗೂ ತಿಳಿದಿತ್ತು. ಆದ್ದರಿಂದ ಅವನು ತನ್ನ ಚಮಚವನ್ನು ಕೆಳಗಿಟ್ಟು ಅವಳ ಪರವಾಗಿ ಅನ್ವಿತಾ ತರಕಾರಿ ವಿಷಯದಲ್ಲಿ ನಮ್ಮಂತೆ ಅವಳಿಗೆ ಕ್ಯಾರೆಟ್, ಬೆಲ್ ಪೆಪ್ಪರ್ ಅಂದರೆ ದೊಡ್ಡ ಮೆಣಸಿನ್ಕಾಯಿ ಅಷ್ಟಾಗಿ ಇಷ್ಟವಿರಲಿಲ್ಲ. ಕಿಂಡರ್ ಗಾರ್ಡನಲ್ಲಿ ಅವಳು ಯಾವಾಗಲೂ ಇವುಗಳನ್ನು ಪಕ್ಕಕ್ಕೆ ತೆಗೆದಿಟ್ಟೇ ತಿಂತಾಳೆ ಅಂತ ಉತ್ತರಿಸ್ತಾನೆ. ಅದನ್ನು ಕೇಳಿ ಅಶ್ವಿನಿ ವಾತ್ಸಲ್ಯದಿಂದ ಮುಗುಳ್ನಕ್ಕೂ, ಅಷ್ಟೇ ನಮಗಳೇ, ನಾನು ಅದನ್ನು ನಿನ್ನ ತಟ್ಟೆಯಿಂದ ತೆಗಿಲ್ಲ. ಅನ್ವಿತಾಳ ಮುಖದಲ್ಲಿ ಮತ್ತೆ ಮುದ್ದಾದ ನಗು ಕಾಣಿಸ್ಕೊಳ್ಳುತ್ತೆ. ಅವಳು ವಿಧೇಯತೆಯಿಂದ ತಲೆ ಆಡಿಸ್ತಾಳೆ. ಅವಳ ಒಪ್ಪಿಗೆಯನ್ನು ಕಂಡ ಅಶ್ವಿನಿ ಮತ್ತೊಮ್ಮೆ ಅನ್ವಿತಾಳ ಬಳಿಗೆ ನಡೆದು ಅವಳ ತಟ್ಟೆಯಲ್ಲಿದ್ದ ಕ್ಯಾರೆಟ್, ಬೆಲ್ ಪೆಪ್ಪರನ್ನು ತೆಗೆದು ತನ್ನ ತಟ್ಟೆಯನ್ನಿಗೆ ಹಾಕೊಳ್ತಾಳೆ. ಅದನ್ನು ಕಂಡ ನಂತರ ಅನ್ವಿತಾ ಸಂತೋಷದಿಂದ ಚಮಚವನ್ನು ಎತ್ಕೊಂಡ್ಳು. ಆದರೆ ಅನ್ವಿತಾ ತಿನ್ನಲು ಮುಂದುವರಿಸ್ತಿದ್ದಂತೆ ಅವಳ ಪಿಂಕ್ ಬಣ್ಣದ ಪುಟ್ಟ ಕೈ ಹಿಂಭಾಗದಿಂದ ತೀವ್ರವಾದ ಸೆಳೆತ, ನೋವಿನ ಅನುಭವ ಆಗುತ್ತೆ. ಅವಳ ಕಣ್ಣುಗಳು ತಕ್ಷಣವೇ ನೀರನ್ನು ತುಂಬಿಕೊಳ್ಳುತ್ತೆ. ತನ್ನ ಕೈಯನ್ನು ಚಲಿಸುವುದನ್ನು ನಿಲ್ಲಿಸಿ ನರಳುತ್ತಾ ಸಹಾಯ ಕೇಳುತ್ತಿರುವಂತೆ ಅಶ್ವಿನಿಯನ್ನು ಕರುಣಾಜನಕವಾಗಿ ನೋಡ್ತಾಳೆ. ಅನ್ವಿತಾಳ ಈ ದಿಢೀರ್ ಮುಖಭಾವವನ್ನು ಗಮನಿಸಿದ ಅಶ್ವಿನಿ ತಕ್ಷಣವೇ ತನ್ನ ಕೈಲಿದ್ದ ಚಮಚವನ್ನು ಕೆಳಗಿಟ್ಟು, ಏನಾಯ್ತು ಮಗಳೇ, ಎಲ್ಲಿ ನೋವಾಗ್ತಿದೆ ಅಂತ ಗಾಬರಿಯಿಂದ ಕೇಳಿದ್ಲು. ಅನ್ವಿತಾ ತನ್ನ ಕಣ್ಣೀರನ್ನು ತಡೆದುಕೊಳ್ಳಲು ಪ್ರಯತ್ನಿಸುತ್ತಾ ಕೆಳಗಿನ ತುಟಿಯನ್ನು ಗಟ್ಟಿಯಾಗಿ ಕಚ್ಚಿಕೊಂಡು ಅಶ್ವಿನಿಗೆ ತೋರಿಸಲು ತನ್ನ ಎಡಗೈಯನ್ನು ಮೆಲ್ಲನೆ ತಿರುಗಿಸಿದ್ಲು. ಮೇಜಿನ ಬಳಿ ಕುಳಿತಿದ್ದ ಎಲ್ಲರೂ ಅಶ್ವಿನಿ, ಸುಹಾಸ್, ಆರವ್, ಆದಿತ್ಯ ತಕ್ಷಣವೇ ಅವಳ ಪುಟ್ಟ ಕೈಯನ್ನು ನೋಡಿದಾಗ ಅನ್ವಿತಾಳ ಕೈಯಲ್ಲಿ ಎಂತಹ ದೊಡ್ಡ ಗುರುತು ಅಥವಾ ಸೆಳೆತವೇನು ಅದನ್ನು ನೋಡಿ ತಂದೆ ಸುಹಾಸ್, ತಾಯಿ ಅಶ್ವಿನಿ ಹೇಗೆ ಪ್ರತಿಕ್ರಿಯಿಸ್ತಾರೆ? ಊಟದ ಮೇಜಿನ ಬಳಿ ಅನ್ವಿತಾ ತನ್ನ ಕೈಯನ್ನು ತಿರುಗಿಸಿ ತೋರಿಸಿದಾಗ ಎಲ್ಲರೂ ಒಂದು ಕ್ಷಣ ದಿಗ್ಭ್ರಮೆಗೊಳ್ತಾರೆ.
ಅನ್ವಿತಾ ಅತ್ಯಂತ ಬಿಳಿ ಹಾಗೂ ಕೋಮಲವಾದ ಚರ್ಮವನ್ನು ಹೊಂದಿರುವಂತಹ ಹುಡುಗಿ. ಊಟದ ಕೋಣೆಯ ಬೆಳಕಿನಲ್ಲಿ ಅವಳ ಪುಟ್ಟ ಕೈ ಹಿಂಭಾಗದಲ್ಲಿ ಕೆಂಪಗಾಗಿ ಉಬ್ಬಿದ ಭಯಾನಕ ಗಾಯದ ಗುರುತು ತುಂಬ ಸೂಕ್ಷ್ಮವಾಗಿತ್ತು, ಹಾಗಾಗಿ ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇತ್ತು. ಅಶ್ವಿನಿ ಆತಂಕದಿಂದ ಉಪ್ಪು ಗಂಟಾಕೊಳ್ತಾ, ಏನಾಯ್ತು ಮಗಳೇ, ಹೇಗೆ ಗಾಯ ಆಯಿತು ಅಂತ ಗಾಬರಿಯಿಂದ ಕೇಳಿದ್ಲು. ಅನ್ವಿತಾ ಏನು ಹೇಳಲಾಗದೆ ಸುಮ್ಮನೆ ತುಟಿ ಕಚ್ಕೊಂಡ್ಲು. ಅವಳಿಂದ ಯಾವುದೇ ಉತ್ತರ ಬರದಿದ್ದಾಗ ಅಶ್ವಿನಿ ಪಕ್ಕದಲ್ಲೇ ಕುಳಿತಿದ್ದ ಸುಹಾಸ್ ಕಡೆಗೆ ತೀಕ್ಷ್ಣವಾಗಿ ನೋಡದೆ ಬೇರೆ ದಾರಿನೇ ಇರಲಿಲ್ಲ. ಅಶ್ವಿನಿಯ ಪ್ರಶ್ನಾರ್ಥಕ ಮತ್ತು ಗದರಿಸುವಂತಹ ನೋಟವನ್ನು ಸುಹಾಸ್ಗೆ ಒಳಗೊಳಗೆ ಅಪರಾಧಿ ಭಾವನೆ ಅನ್ನೋದು ಉಂಟು ಮಾಡಿತು. ಆದರೂ ತನ್ನ ಮುಖದಲ್ಲಿ ಎಂದಿನಂತೆ ಗಂಭೀರ ಶಾಂತ ಭಾವನೆಯನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸ್ತಿದ್ದ. ಅವನು ಅನ್ವಿತಾಳಂತ ನೋಡಿ ಸ್ವಲ್ಪ ಸಮಯದ ಹಿಂದೆ ಕೋಪದಲ್ಲಿ ವಸ್ತುಗಳನ್ನು ಎಸೆಯುವಾಗ ನೀನು ಪೆಟ್ಟಾಯ್ತಾ ಅನ್ವಿತಾ ಅಂತ ಕೇಳ್ತಾನೆ. ಅದನ್ನು ಕೇಳಿ ಅಶ್ವಿನಿ ಕಣ್ಣುಗಳಲ್ಲೂ ಕಳವಳ, ಆಶ್ಚರ್ಯ ಮತ್ತಷ್ಟು ಹೆಚ್ಚಾಯಿತು. ವಸ್ತುಗಳನ್ನು ಎಸೆಯುತ್ತಿದ್ಲಾ? ಯಾಕಾಗಿ? ಸುಹಾಸ್ ಗಂಟಲನ್ನು ಸರಿಪಡಿಸಿಕೊಳ್ಳುತ್ತಾ ಅನ್ವಿತಾಗೆ ತನ್ನ ಒಳಗಿನ ಭಾವನೆಗಳನ್ನು ಸರಿಯಾಗಿ ಮಾತಿನಲ್ಲಿ ವ್ಯಕ್ತಪಡಿಸೋಕೆ ಬರೋದಿಲ್ಲ. ಕೆಲವೊಮ್ಮೆ ಅವಳು ತೀವ್ರವಾಗಿ ಕೋಪಗೊಂಡಾಗ, ಆಘಾತಕ್ಕೊಳಗಾದಾಗ, ಆತಂಕಕ್ಕಾದಾಗ ಅದನ್ನು ವ್ಯಕ್ತಪಡಿಸೋಕೆ ತನ್ನ ಕೈಗೆ ಸಿಕ್ಕ ವಸ್ತುಗಳನ್ನು ಎಸಿತಾಳೆ ಅಂತ ವಿವರಿಸ್ತಾನೆ. ಅವನಿಗೆ ಅಶ್ವಿನಿಯ ಮುಂದೆ ಆಂಟಿಸಮ್ ಅನ್ನುವಂತಹ ಪದವನ್ನು ಉಚ್ಚರಿಸೋಕೆ ಸಾಧ್ಯವೇ ಆಗಲಿಲ್ಲ. ಇದಲ್ಲದೆ ಅನ್ವಿತಾ ಈ ವೈದ್ಯಕೀಯ ಪರಿಸ್ಥಿತಿ ಬಗ್ಗೆ ತಿಳಿದ್ರೆ ಅಶ್ವಿನಿ ಹೇಗೆ ಪ್ರತಿಕ್ರಿಯಿಸ್ತಾಳೋ ಎಂಬ ಭಯವೂ ಅವನಲ್ಲಿತ್ತು. ಅಶ್ವಿನಿಯ ಕಣ್ಣುಗಳಲ್ಲಿ ಆಶ್ಚರ್ಯ ಮಿಂಚಿತ್ತು. ಅವಳು ಸತ್ಯವನ್ನು ಖಚಿತಪಡಿಸಿಕೊಳ್ಳಲು ಅವನತ್ತ ತಿರುಗಿ, ಮಗಳೇ, ನಿಜವಾಗಿಯೂ ನಿನಗೆ ನೋವಾಗ್ತಿದೆಯಾ ಅಂತ ಅತ್ಯಂತ ಆರ್ದ್ರತೆಯಿಂದ ಕೇಳಿದ್ಲು. ಅನ್ವಿತಾ ಒಂದು ಕ್ಷಣ ಹಿಂಜರಿದ್ಲು. ನಂತರ ನಿಧಾನವಾಗಿ ಹೌದು ಅನ್ನೋ ಥರ ತಲೆ ಆಡಿಸ್ತಾಳೆ. ಅವಳು ನೋವನ್ನು ಒಪ್ಪಿಕೊಂಡದ್ದನ್ನು ನೋಡಿ ಸುಹಾಸ್ ಉಬ್ಬು ಗಂಟಾಕಿ, ಮನೆಯಲ್ಲಿದ್ದಾಗ ನೀನು ನನಗೆ ಯಾಕೆ ವಿಷಯ ಹೇಳಲೇ ಇಲ್ಲ ಅನ್ವಿತಾ ಅಂತ ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ದನ್ನು ಕೇಳ್ತಾನೆ. ಸುಹಾಸ್ನ ಗಂಭೀರ ಧ್ವನಿಯನ್ನು ಕೇಳಿ ಅನ್ವಿತಾ ನಡುಗುತ್ತಾ ಭಯದಿಂದ ಅಶ್ವಿನಿ ಹತ್ರಕ್ಕೆ ಹೋಗಿ ಅವಳನ್ನು ಅಂಟ್ಕೊಂಡ್ಬಿಡ್ತಾಳೆ. ಮತ್ತೆ ಸುಹಾಸ್ನತ್ತ ತೀವ್ರವಾದ ಅತೃಪ್ತಿಯಿಂದ ನೋಡ್ತಿದ್ದಾಳೆ, ಕೋಪದಿಂದ. ಮಗುವಿಗೆ ಪೆಟ್ಟಾಗಿದೆ, ಇಷ್ಟು ಗಟ್ಟಿಯಾದ ಧ್ವನಿಯಲ್ಲಿ ಅವಳನ್ನು ಗದರಿಸೋಕಿದು ಸಮಯವೇ ಅಂತ ಮನದಲ್ಲಿ ಸುಹಾಸ್ನ ಶಪಿಸ್ತಾಳೆ. ತುಂಬ ನೋಯ್ತಿದ್ಯಾ ಕಂದ ಅಂತ ಅಶ್ವಿನಿ ಸುಹಾಸ್ನತ್ತ ನೋಡದೆ ಅನ್ವಿತಾಳ ಪುಟ್ಟ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ನಿಧಾನವಾಗಿ ಸವರುತ್ತಾ ಉಜ್ಜಿದ್ಲು. ತುಟಿಗಳನ್ನು ಬಿಗಿದುಕೊಂಡು ತಲೆ ಆಡಿಸ್ತಿದ್ದಾಳೆ. ತುಂಬ ನೋವಾಗ್ತಿದೆ ಅನ್ನೋ ಥರ. ಬೇಗನೆ ಹುಷಾರಾಗ್ತೀಯ ಮಗಳೇ, ನಾನು ನಿನ್ಗೆ ಹಚ್ಚಕ್ಕೆ ಸ್ವಲ್ಪ ಮುಲಾಮು ಔಷಧಿ ಅಂತಾರಲ್ಲ ಅಂತ ತಕ್ಷಣ ನೋವು ಕಡಿಮೆ ಆಗುತ್ತೆ ಅಂತ ಮೃದುವಾಗಿ ಧೈರ್ಯವನ್ನು ತುಂಬಿದ್ಲು. ನಂತರ ಅಶ್ವಿನಿ ನಿಧಾನವಾಗಿ ಅನ್ವಿತಾಳ ಕೈಯನ್ನು ಬಿಡುತ್ತಾ ಪಕ್ಕದಲ್ಲಿದ್ದ ತನ್ನ ಪುತ್ರರಾದ ಆರವ್ ಆದಿತ್ಯರಿಗೆ, ಮಕ್ಕಳೇ ಇವಳ ಜೊತೆನೇ ಇರಿ, ನಾನು ಫಸ್ಟ್ ಏಡ್ ಬಾಕ್ಸನ್ನು ತರ್ತೀನಿ ಅಂತ ಹೇಳಿ ಅವಳ ಕೋಣೆಯ ಒಳಗೆ ಹೋಗ್ತಾಳೆ. ಆರವ್ ಆದಿತ್ಯ ತಕ್ಷಣ ತಲೆಯಾಡಿಸಿ ಅನ್ವಿತಾಳ ಗಮನವನ್ನು ನೋವಿನಿಂದ ಬೇರೆಡೆಗೆ ಸೆಳೆಯಲು ಅವಳಿಗೆ ಕೆಲವೊಂದು ಸ್ವಾರಸ್ಯಕರ ತಮಾಷೆಯ ವಿಷಯವನ್ನು ಹೇಳಲು ಪ್ರಾರಂಭಿಸ್ತಾರೆ. ಅಶ್ವಿನಿ ಮುಲಾಮಚ್ಚುವಾಗ ಅನ್ವಿತಾಳ ನಡುವಿರಿಕೆ ಹೇಗಿರುತ್ತೆ? ಸುಹಾಸ್ ಇದನ್ನೆಲ್ಲ ನೋಡ್ತಿದ್ದಾಗೆ ಅವನ ಮನಸ್ಸಿನ ಭಾವನೆ ಏನಿರ್ಬೋದು? ಸ್ವಲ್ಪ ಸಮಯದ ನಂತರ ಅಶ್ವಿನಿ ಫಸ್ಟ್ ಏಡ್ ಬಾಕ್ಸನ್ನು ತರ್ತಾಳೆ. ಅನ್ವಿತಾಳ ಕೈಲಿದ್ದಂತಹ ಗಾಯಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಮುಲಾಮನ್ನು ಸೂಕ್ಷ್ಮವಾಗಿ ಹಚ್ತಾ ಇದ್ದಾಳೆ. ಔಷಧಿ ಹೆಚ್ಚುವಾಗ ನಿಜಕ್ಕೂ ಸಭ್ಯ ಒಳ್ಳೆಯ ಮಗುವಾಗಿದ್ಲು. ಸ್ವಲ್ಪ ನೋವಾದಾಗ ಅವಳು ಕೈಯನ್ನು ಹಿಂದಕ್ಕೆ ಎಳಿತಾ ಇದ್ಲು. ಅದರ ತಕ್ಷಣವೇ ಅಶ್ವಿನಿಯ ಪ್ರೀತಿಯ ನೋಟವನ್ನು ಕಂಡು ಮತ್ತೆ ಮುಂಭಾಗಕ್ಕೆ ಕೈಯನ್ನು ಚಾಚುತ್ತಿದ್ಲು. ಅವಳ ಮುಗ್ಧತೆ ಅಶ್ವಿನಿಯ ಹೃದಯವನ್ನು ಕರಗಿಸ್ತು. ಅನ್ವಿತಾಗೆ ಕೈಗೆ ಔಷಧ ಹಚ್ಚಿದ ನಂತರ ಅಶ್ವಿನಿ ತಕ್ಷಣವೇ ಅವಳ ಪಕ್ಕದ ಸೀಟ್ನಲ್ಲಿ ಹೋಗಿ ಕುಳಿತುಕೊಳ್ತಾಳೆ. ಆರವ್ ಗೌರವದಿಂದ ತಾಯಿಗಾಗಿ ತನ್ನ ಆಸನವನ್ನು ಬಿಟ್ಟುಕೊಟ್ಟು ತನ್ನ ತಟ್ಟೆಯನ್ನು ಎತ್ಕೊಂಡು ಹೋಗಿ ಸುಹಾಸ್ ಪಕ್ಕದ ಕುರ್ಚಿಯಲ್ಲಿ ಕುಳಿತಾನೆ. ನಾಳೆ ನನಗೆ ಊಟ ಬಡಿಸಲೇ ಕಂದ ಅಂತ ಅಶ್ವಿನಿ ಅನ್ವಿತಾಳ ಅನುಮತಿಯನ್ನು ಕೇಳ್ತಾ ಇದ್ದಾಳೆ. ಅನ್ವಿತಾ ಅದಕ್ಕೆ ನಿರಾಕರಿಸಲಿಲ್ಲ. ಅವಳು ಸಂಭ್ರಮದ ನಿರೀಕ್ಷೆಯೊಂದಿಗೆ ವಿಧೇಯತೆಯಿಂದ ಅಂತ ಹೇಳಿ ನಗುತ್ತಾ ತಟ್ಟೆಯನ್ನು ತೆಗೆದುಕೊಂಡು ಅವಳಿಗೆ ಒಂದೆಡೆ ತವಳೆಯನ್ನು ತಿನ್ನಿಸಲು ಪ್ರಾರಂಭಿಸ್ತಾಳೆ. ಅಶ್ವಿನಿ ತನಗೆ ಪ್ರೀತಿಯಿಂದ ಊಟ ಬಡಿಸ್ತಿರೋದ್ರಿಂದ ಅನ್ವಿತಾ ತನಗೆ ತೀವ್ರ ಹಸಿವಿದ್ದರೂ ಅತ್ಯಂತ ಶಿಸ್ತಿನಿಂದ ಊಟ ಮಾಡಿದ್ಲು. ಅಶ್ವಿನಿ ಪ್ರತಿಯೊಂದು ಚಮಚ ಆಹಾರವನ್ನು ತಿಂದಂತೆ ಅವಳು ತಾಯಿಯನ್ನು ನೋಡುತ್ತಾ ಮುದ್ದಾಗಿ ಬಾಯನ್ನು ತೆರೀತಾನೆ ಇದ್ಲು. ಅನ್ವಿತಾ ಊಟ ಮಾಡುವಾಗ ಎಷ್ಟು ಸುಂದರವಾಗಿ ಕಾಣ್ತಿದ್ದಾಳೆ ಎಂಬುದನ್ನು ನೋಡಿ ಅಶ್ವಿನಿಯ ಮುಖದಲ್ಲಿ ನಗು ಮತ್ತಷ್ಟು ವಿಶಾಲವಾಯಿತು.
ಅಶ್ವಿನಿ, ಅನ್ವಿತಾ, ಸುಹಾಸ್ ಸಂವಹನ ನಡೆಸುತ್ತಿದ್ದ ಪ್ರೀತಿಯ ಕ್ಷಣವನ್ನು ಮೌನವಾಗಿ ಗಮನಿಸಿದ್ದಾನೆ. ತಟ್ಟೆಯ ಆಹಾರ ಅನ್ವಿತಾಳ ತುಟಿಗಳನ್ನು ಮುಟ್ಟಿದಾಗಲೆಲ್ಲ ಅಶ್ವಿನಿ ತಕ್ಷಣವೇ ಅದನ್ನು ಮೃದುವಾಗಿ ಒರೆಸ್ತಿದ್ಲು. ಅವಳು ಮಗಳಿಗೆ ತಿನ್ನಿಸುತ್ತಿದ್ದ ವೇಗವೂ ಸಹ ಅತ್ಯಂತ ಪರಿಪೂರ್ಣ. ಅನ್ವಿತಾಗೆ ತಿನ್ನಿಸುವಾಗ ಅಶ್ವಿನಿಯ ಕಣ್ಣುಗಳೇ ನಗ್ತಿದ್ವು. ಆ ದೃಶ್ಯವನ್ನು ಕಂಡ ಸುಹಾಸ್ನ ಕಣ್ಣು ಒಂದು ಕ್ಷಣ ನಾನಾ ರೀತಿಯ ಮಿಶ್ರ ಭಾವನೆಗಳಿಗೆ ಬಂದು ಹೋದ್ವು. ಪಕ್ಕದಲ್ಲಿದ್ದ ಆರವ್, ಆದಿತ್ಯ ಮೌನವಾಗಿ ಎಲ್ಲವನ್ನ ಗಮನಿಸ್ತಿದ್ರು. ಅನ್ವಿತಾಳ ಮೇಲೆ ಅಸೂಯೆ ಪಡೋ ಬದಲು ಅವಳು ತಾಯಿಯ ಕೈಯಿಂದ ಊಟ ಮಾಡುವಾಗ ಅತ್ಯಂತ ಸುಂದರವಾಗಿ ಕಾಣ್ತಿದ್ದಾಳೆ ಅಂತ ಹೇಳಿ ಅವರು ಕೂಡ ಭಾವಿಸ್ತಾ ಇದ್ರು. ಸೋದರರು ಒಬ್ಬರನ್ನೊಬ್ಬರು ಅನುಮಾನದ ಕಣ್ಣುಗಳಿಂದ ನೋಡ್ಕೊಳ್ತಾ ಇದ್ದಾರೆ. ತಾವು ತಪ್ಪಾಗಿ ಭಾವಿಸ್ತಿದ್ರೆ ಅಪ್ಪ ನಮ್ಮ ಅಮ್ಮನನ್ನೇ ದಿಟ್ಟಿಸಿ ನೋಡ್ತಿದ್ದಾರೆ. ಅಷ್ಟೇ ಅಲ್ಲ, ಅವರ ನೋಟದಲ್ಲಿ ಯಾವುದೇ ದ್ವೇಷವಿರಲಿಲ್ಲ, ಬದಲಾಗಿ ಸಣ್ಣ ಪ್ರೀತಿಯ ಭಾವನೆ ಇತ್ತು ಅಂತ ಹೇಳಿ ಆರವ್, ಆದಿತ್ಯ ಇಬ್ಬರು ಕೂಡ ಗ್ರಹಿಸಿಬಿಡ್ತಾರೆ. ಆರವ್ಗೆ ತಕ್ಷಣ ಮುಖ ಗಂಟಾಕಿ ಅವನು ತಕ್ಷಣವೇ ಕೈಲಿದ್ದ ಪೋರ್ಕನ್ನು ಕೆಳಗಿಟ್ಟು ಪಕ್ಕದಲ್ಲಿದ್ದ ಚಮಚವನ್ನು ಎತ್ಕೊಂಡು ಸುಹಾಸ್ನತ್ತ ಅತ್ಯಂತ ಮುಗ್ಧತೆಯ ನಟನೆ ಮಾಡುತ್ತಾ ಅವನು ತೊಟ್ಟೆಗೆ ಸ್ವಲ್ಪ ತರಕಾರಿ ಬಡಿಸ್ತಾನೆ. ಮಿಸ್ಟರ್ ವರ್ಮಾ, ನೀವೇಕೆ ಊಟ ಮಾಡೋದಿಲ್ಲ? ಇನ್ನೂ ಸ್ವಲ್ಪ ತಿನ್ನಿ. ಅದನ್ನು ಕೇಳಿ ದಿಢೀರ್ ಎಚ್ಚರಗೊಂಡ ಸುಹಾಸ್ ತನಗೆ ಅರಿವಿಲ್ಲದೆ ಆರವ್ಗೆ ಧನ್ಯವಾದ ಅಂತ ಹೇಳ್ತಾನೆ. ಅಂದು ಅವನಿಗೆ ಅತ್ಯಂತ ಅಸಹ್ಯಕರವಾಗಿದ್ದ ಹಾಗಲಕಾಯಿ ಪಲ್ಯ ಆಗಿತ್ತು. ಸುಹಾಸ್ ತಕ್ಷಣವೇ ಎದ್ದು ಮೇಜಿನ ಮೇಲಿದ್ದ ಆಹಾರವನ್ನು, ಬಟ್ಟಲುಗಳನ್ನು ನೋಡ್ತಾನೆ. ಹಾಗಲಕಾಯಿದ ತಟ್ಟೆ ಆರವ್ನ ಕೈಗೆಟುಕುವ ದೂರದಲ್ಲಿ ಮಾತ್ರ ಇತ್ತು. ಆರವ್ ಉದ್ದೇಶಪೂರ್ವಕವಾಗಿಯೇ ತನ್ನ ಹಾಗಲಕಾಯಿ ಬಡಿಸಿದ್ದಾನೆ ಎಂಬುದು ಸುಹಾಸ್ಗೆ ಅರ್ಥವಾಯಿತು. ಆರವ್ ತನ್ನ ಮಾತು ಮುಗಿಸಿದ ನಂತರ ತಟ್ಟೆಗೆ ತಲೆ ತಗ್ಗಿಸಿ ಒಂದೇ ಕಣ್ಣಿನಿಂದ ಸುಹಾಸ್ ಕಡೆಗೆ ರಹಸ್ಯವಾಗಿ ನೋಡ್ತಾ ಇದ್ದಾನೆ. ಕೊನೆಗೆ ಬಾರಿ ತಾನು ಆದಿತ್ಯ ಸಿದ್ಧಾರ್ಥ್ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾಗ ಅವನಿಗೆ ಜೀವಮಾನದಲ್ಲೇ ಅತ್ಯಂತ ಇಷ್ಟವಾಗದ ತರಕಾರಿ ಹಾಗಲಕಾಯಿ ಎಂಬುದು ಆರವ್ಗೆ ತುಂಬ ಚೆನ್ನಾಗಿ ನೆನಪಿತ್ತು. ಆ ವ್ಯಕ್ತಿ ಹಿಂದೆ ತನ್ನ ತಾಯಿಯನ್ನು ಏಕೆ ಬಿಟ್ಟು ಹೋಗಿದ್ದಾನೋ ಮತ್ತು ಈಗ ಅವಳನ್ನು ಆ ರೀತಿ ಪ್ರೀತಿಯಿಂದ ಏಕೆ ನೋಡ್ತಿದ್ದಾನೋ ಆರವ್ಗೆ ತಿಳಿದಿರಲಿಲ್ಲ. ಆದರೆ ತನ್ನ ತಾಯಿಗೆ ನೋವು ನೀಡಿದ್ದಕ್ಕಾಗಿ ಆ ವ್ಯಕ್ತಿಗೆ ಏನಾದರೂ ಶಿಕ್ಷೆ ಆಗಬೇಕಲ್ವಾ? ಹಾಗಾಗಿ ಪುಟ್ಟ ಹಾಗಲಕಾಯಿ ಶಿಕ್ಷೆಯ ಮುಂದೆ ಏನೂ ಅಲ್ಲ. ಸುಹಾಸ್ ತನ್ನ ಪೋರ್ಕ್ ಎತ್ಕೊಂಡು ತನಗೆ ತರಕಾರಿ ಬಡಿಸಿದ ಪುಟಾಣಿ ಹುಡುಗನ ಕಡೆಗೆ ಅರ್ಥಪೂರ್ಣವಾಗಿ ನೋಡಿದನು. ಅವನ ತೀಕ್ಷ್ಣ ನೋಟವನ್ನು ಗ್ರಹಿಸಿದ ಆರವ್ ತಲೆ ಎತ್ತಿ ಸುಹಾಸ್ನ ನೋಟವನ್ನು ಅತ್ಯಂತ ಧೈರ್ಯದಿಂದ ಎದುರಿಸ್ತಾನೆ. ಸುಹಾಸ್ ಉಬ್ಬುತ್ತಾನೆ. ಹೇಗೋ ಈ 6 ವರ್ಷದ ಬಾಲಕ ಆರವ್ ತನಗೇನೇ ಪ್ರತ್ಯಕ್ಷವಾಗಿ ಸವಾಲನ್ನು ಹಾಕ್ತಾ ಇದ್ದಾನಲ್ವಾ? ಆದರೆ ಈ ಹುಡುಗ ತನಗೆ ಯಾಕೆ ಸವಾಲಾಗ್ತಿದ್ದಾನೆ ಎಂಬುದರ ನಿಜವಾದ ಕಾರಣ ಸುಹಾಸ್ಗೆ ಅರ್ಥವೇ ಆಗಲಿಲ್ಲ. ಏಕೆ ತಾನೇ ಅರ್ಥ ಆಗುತ್ತೆ? ಅವನು ಅದರ ಬಗ್ಗೆ ಹೆಚ್ಚು ಆಳವಾಗಿ ಯೋಚಿಸ್ತಿಲ್ಲ. ಮಿಸ್ಟರ್ ವರ್ಮಾ, ನಿಮ್ಗೆ ಹಾಗಲಕಾಯಿ ಇಷ್ಟವಿಲ್ವೇ ಅಂತ ಆರವ್ ಸುಹಾಸ್ನತ್ತ ಮುಗ್ಧವಾಗಿ ಕೇಳ್ತಾನೆ. ಆರವ್ ಅವನ ಪ್ರತಿಯೊಂದು ಮಾತು ಸುಹಾಸ್ನನ್ನು ಕೆರಳಿಸುವಂತೆ, ಹಿಂಸಿಸುವಂತೆ ಇತ್ತು. ಸುಹಾಸ್ ಗಂಭೀರವಾಗಿ ಮುಗುಳ್ನಗುತ್ತಾ ಹಂಗೇನಿಲ್ವಲ್ಲ, ನನಗಿಷ್ಟ ಅಂತಾನೆ ಉತ್ತರಿಸ್ತಾನೆ. ತನ್ನ ಅಹಂಕಾರವನ್ನು ಕಾಯ್ದುಕೊಳ್ಳಲು ಅವನು ಯಾವುದೇ ಭಾವನೆ ಇಲ್ಲದೆ ನಿರ್ವಿಕಾರ ಮುಖದಿಂದ ಆ ಹಾಗಲಕಾಯಿಯನ್ನು ಎತ್ತಿ ಎತ್ತಿ ತಿಂತಾ ಇದ್ದ. ಆದರೆ ಅವನು ಹಾಗಲಕಾಯಿಯನ್ನು ನುಂಗ್ತಿದ್ದಂತೆ ಅವನ ಕಣ್ಣುಗಳಲ್ಲಿ ಮೂಡಿದ ತೀವ್ರ ಕಿರಿಕಿರಿ, ಅಸಹ್ಯದ ಭಾವನೆಯನ್ನು ಆರವ್ಗೆ ಮರೆಮಾಡೋಕೆ ನಿಜವಾಗ್ಲೂ ಸಾಧ್ಯವೇ ಆಗಲಿಲ್ಲ. ಆ ವ್ಯಕ್ತಿ ಹಾಗಲಕಾಯಿಯನ್ನು ಬಾಯಿಗೆ ಹಾಕೊಳ್ಳೋದನ್ನು ಅಶ್ವಿನಿ ನೋಡಿದ್ಲು. ಅವಳು ಕೂಡ ಮುಖವನ್ನು ತಿರುಗಿಸಿಕೊಳ್ಳುವಷ್ಟರಲ್ಲಿ ತುಂಬ ತಡವಾಗಿತ್ತು. ಅವನ ಕಣ್ಣುಗಳಲ್ಲಿದ್ದ ಕಿರಿಕಿರಿ ನೋಟವನ್ನು ಅವಳು ಸ್ಪಷ್ಟವಾಗಿ ಕಂಡುಹಿಡಿಕೊಳ್ತಾಳೆ. ಕತೆ ಮುಂದುವರಿಯುತ್ತೆ. ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.